ಮಾಜಿ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ 77ನೇ ವರ್ಷದ ಹುಟ್ಟುಹಬ್ಬವನ್ನ ಬೋಧಿ ವೃಕ್ಷ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡಲಾಯಿತು. ಇನ್ನು ನಂಜನಗೂಡು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಆವರಣದಲ್ಲಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ರವರು ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ 77ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬೋಧಿ ವೃಕ್ಷ ಅರಳಿ ಗಿಡವನ್ನ ನೆಡುವ ಮೂಲಕ ಚಾಲನೆಯನ್ನ ನೀಡಿದರು. इतिपिसो भगवान् सम्मा सम्बुद्धो विद्याचरण सम्पन्नो सुगतो लोकविदो अनुत्तरो पुरुषधम्म सारथि सप्तादेव ಕಾರ್ಯಕ್ರಮ ಬೇಕಾಗ್ತದೆ. ಈಗ ನಾನು ಅನ್ಕೊಂಡೇ ಇರಲಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಅಭಿಮಾನಿಗಳಿದ್ದಾರೆ. ಇವತ್ತು ಅನುಪಸ್ಥಿತಿ ಎಷ್ಟು ಕಾಡ್ತಿದೆ ನನಗೆ ಗೊತ್ತು. ಸ್ವಲ್ಪ ನಮ್ಮಲ್ಲೇ ಕಾರ್ಯಕರ್ತರಲ್ಲೇ ನಮ್ಮಲ್ಲೇ ಗೊಂದಲ ಇದೆ. ನಮ್ಮಲ್ಲೇ ಕೂಡ ಏನು ಮಾಡಬೇಕು, ಎಲ್ಲೋಗ್ಬೇಕು, ದಿಕ್ಕು ದೇಶ ಇಲ್ಲದಂಗೆ ಆಗೋಗ್ಬಿಡ್ತಾರೆ. ನನಗೆ ಅದಕ್ಕೆ ಒಂದು ಕಾರ್ಯಕ್ರಮನ ನಾನು ಅಂದ್ಕೊಳ್ಳೇಬೇಕಾಯ್ತು. ಇದು ಕೇವಲ ಬೋಧಿ ವೃಕ್ಷ ನೀಡಂಥ ಕಾರ್ಯಕ್ರಮ ಕೇವಲ ನಂಜನಗೂಡು ಮಾತ್ರ ಸೀಮಿತ. ಚಾಮರಾಜನಗರ ಮತ್ತು ಮೈಸೂರು ಭಾಗಕ್ಕೆ ಎಲ್ಲ 12 ಕ್ಷೇತ್ರದಲ್ಲೂ ಕೂಡ ನಾನು ಒಂದೊಂದು ತಿಂಗಳಲ್ಲಿ ಒಂದ್ಸತಿ ಬಂದು ಹುಣ್ಣಿಮೆ ದಿನ ಬಂದ್ಬಿಟ್ಟು ಅವತ್ತು ಬೋಧಿ ವೃಕ್ಷ ಕಾರ್ಯಕ್ರಮನ ನಂಬ್ಕೊಳ್ತೀನಿ ಅಂತ ನಾನು ನನ್ನ ಮನಸ್ಸಿಗೆ ಒಂದು ಸೊ ಇವತ್ತು ನಂಜನಗೂಡಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ. ಮುಂದಿನ ತಿಂಗಳಲ್ಲಿ ಒಂದಿನ ಕ್ಷೇತ್ರಕ್ಕೆ ಹೋಗುವ ಅಂದರೆ ಎಲ್ಲಿ ಹೋದ್ರೂ ನಮ್ಮ ಚೋಟನಹಳ್ಳಿ ಶಿವಣ್ಣ ಅವ್ರು ಹೇಳ್ದಂಗೆ ದೊಡ್ಡ ಎಂಬ ಬೆಳೆದಿದ್ದು ಅದರ ಜೀವಂತಿಕೆ ಕಡಿಮೆ. ಆದ್ರೆ ಪ್ರಸಾದ್ ಸಾಹೇಬ್ರು ತೀರ್ಕೊಂಡಿದ್ರು ಸಹ ನಮ್ಮ ಜೊತೆಗೆ ಇದ್ದಾರೆ ಅಂತೇಳಿ ಪಾಸ್ ಹೋಗುತ್ತೆ. ಯಾಕಂದ್ರೆ ತುಂಬಾ ಬಾಲ್ಯದಲ್ಲಿ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಬಾಲ್ಯದ ಚಿಕ್ಕ ಹುಡುಗನಿಂದ ಹಿಡಿದು ಅವರನ್ನ ಮಾದರಿಯಾಗಿ ಇಟ್ಕೊಂಡು ನೇರವಾಗಿ ಅವ್ರು ಮಾತಾಡ್ತಕ್ಕಂಥ ಮಾತುಗಳು. ಮೊನ್ನೆ ಒಂದು ಚಿಕ್ಕ ವಿಡಿಯೋವನ್ನ ನೋಡಿದೆ, ಅವರು ಒಂದು ಮಾತನ್ನು ಹೇಳ್ತಾರೆ. ಅವರ ಸ್ಮರಣೆ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾನು ರಿಪೀಟ್ ಮಾಡಿದ್ದೆ. ಅವರು ಆ ಮಾತು ಎಷ್ಟು ಸೂಕ್ಷ್ಮವಾಗಿದೆ ಅಂತಂದ್ರೆ, ಇಫ್ ಯು ಆರ್ ಎ ಗುಡ್ ಐ ಆಮ್ ಟು ಗುಡ್, ಇಫ್ ಯು ಆರ್ ಎ ಬ್ಯಾಡ್ ಐ ಆಮ್ ವೆರಿ ವೆರಿ ಬ್ಯಾಡ್ ಅಂತ ಹೇಳ್ತಾರೆ. ನೀನು ಒಳ್ಳೆಯವನಾಗಿದ್ದ ನಿನಗೆ ನಾನು ತುಂಬಾ ಒಳ್ಳೆಯವನು, ನೀನು ಕೆಟ್ಟವನಾದ್ರೆ ನನಗಿಂತ ಕೆಟ್ಟವನು ಇನ್ನೊಬ್ಬಿಲ್ಲ ಅಂತ ಹೇಳಿ ಆ ಹೇಳೋದ್ರ ಜೊತೆಗೆ ಕೆಲವರು ಹೇಳ್ತಾರೆ ಅದನ್ನ ನಡ್ಕೊಳ್ಳಲ್ಲ. ಆದ್ರೆ ಹೇಳದಂತೆ ನಡ್ಕೊಂಡಂತವರು ಜೊತೆಗೆ ಅವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಸಹ ದಂಬದಾದಿಯಲ್ಲಿ ಆಗ್ಬೇಕಂದ್ರೆ, ಯಾಕಂದ್ರೆ ಬಸವಲಿಂಗಪ್ಪನವ್ರು ಬಿಟ್ರೆ ನಂತರದಲ್ಲಿ ರಾಜಕಾರಣಿಗಳನ್ನ ನಾವು ಸಮಾಜಮುಖಿಯಾಗಿ ಸಾಗಬೇಕು, ಸಮಾಜಕ್ಕೆ ಮಾದರಿ ಆಗ್ಬೇಕು ಅಂತೇಳಿ ಕರ್ನಾಟಕದಲ್ಲಿ ತೋರ್ಕೊಟ್ಟಂತ ಧೀಮಂತ ನಾಯಕರು. ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹರ್ಷವರ್ಧನ್ ಅವರು ತುಂಬಾ ಒಳ್ಳೆಯ ನಿರ್ಧಾರವನ್ನ